ಗುರುಗಳಿಗೆ ನಮಸ್ಕಾರ. ಹಬ್ಬ ಹರಿದಿನ ಬಗ್ಗೆ ಹೇಳಬೇಕು ಅಂದ್ರೆ ಇವಾಗ ಇರೋ ಈ ಜೆನ್ಜಿ ಅಂತ ಏನು ಹೇಳ್ಕೊಂಡು ಮಕ್ಕಳಿದ್ದಾರೆ ಅವ್ರನ್ನ ಸರಿಯಾಗಿ ಆಚರಣೆ ಮಾಡಕ್ ಹೇಳೋದು ಇರೋ ಜವಾಬ್ದಾರಿ ಜನ್ ಎಕ್ಸ್ ಮೇಲೆ ಅನ್ಕೋತೀನಿ. ಬಟ್ ಇವಾಗಿನಿರೋ ಮಾಡರ್ನ್ ಸಿಚುವೇಶನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಬ್ಬ ಹರಿದಿನ ಬರೋಕ್ಕಿಂತ ಮುಂಚೆನೆ ಪೇರೆಂಟ್ಸ್ ಟ್ರಿಪ್ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಈ ಹಬ್ಬದಲ್ಲಿ ಅಲ್ಲಿ ಹೋಗ್ಬೇಕು, ಆ ಹಬ್ಬದಲ್ಲಿ ಇಲ್ಲಿ ಹೋಗ್ಬೇಕು ಅಂತ. ನಮ್ಮ ಚಿಕ್ಕಂದು ನೆನಪು ಪಡ್ಕೊಂಡ್ರೆ ದೀಪಾವಳಿ ಹಬ್ಬ ಅಂದ್ರೆ ಎಲ್ಲ ಮನೆಗೆ ಬರ್ತಾ ಇದ್ರು ಅಂತ. ಹೊರಗಡೆ ಇರೋರು, ದೂರ ದೂರ ಇರೋರು ಎಲ್ಲ ಹೊತ್ತು ಬರ್ತಾ ಇದ್ರು. ಗಣೇಶನ ಹಬ್ಬ ಅಂತಂದ್ರೆ ಎಲ್ಲ ಬರೋರು ಅಂತ. ಅದು ಸಂದರ್ಭ, ಮನೆಯವರು ಹತ್ರ ಇರೋರು ಎಲ್ಲರೂ ಸೇರೋಕ್ ಸಂದರ್ಭ ಅಂತ. ಮತ್ತೆ ಬೇರೆ ಅಂದ್ರೆ ಈಗ ಉದಾಹರಣೆಗೆ ಯಾವ್ದೊಂದು ಕೆಲಸ ಇದೆ ಬನ್ನಿ ಅಂತಂದ್ರೆ ಗಣೇಶನ ಹಬ್ಬ ಬರೋಕ್ಕಾಗಲ್ಲ, ದೀಪಾವಳಿ ಹಬ್ಬ ಬರೋಕ್ಕಾಗಲ್ಲ, ಮನೆ ಬಿಟ್ಟು ಬರಲ್ಲ ಅಂತ. ಎಂತಾದಿದ್ರು ಕೂಡ ದೀಪಾವಳಿ ಹಬ್ಬ ಬರೋಕ್ಕಾಗಲ್ಲ ಅಂತ. ಇದು ಈ ವಾತಾವರಣ ಮೊದಲು ಇದ್ದಿದ್ದು ಅಂತ. ದೀಪಾವಳಿ ಅಥವಾ ಗಣೇಶನ ಹಬ್ಬ ಮನೆ ಬಿಡಕ್ಕಿರೋ ಹಬ್ಬಗಳಲ್ಲ, ಅದು ಮನೇಲಿ ಇರ್ಬೇಕಾವತ್ತು ಅಂತ. ಯಾಕಂದ್ರೆ ದೇವತೆಗಳು ಮನೆಗೆ ಬರ್ತಾರಲ್ವ ಅವತ್ತು. ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಗಣೇಶ ಮನೆಗೆ ಬರ್ತಾ ಇದ್ದಾನಲ್ವ ಅವತ್ತು. ನಾವು ಮನೆ ಬಿಟ್ಟು ಹೋದ್ರೆ ಹಾಗೆ ಗಣೇಶ ಮುಚ್ಚಿದ ಬಾಗಿಲು ನೋಡ್ಕೊಂಡು ಹೋಗ್ಬೇಕಾ ಅಂತ ಬಂದು ಅಂತ. ಇದನ್ನ ಹೇಳ್ಬೇಕು ಅಂತ. ಹಾಗಾಗಿ ಮನೇಲಿದ್ದು ಗಣೇಶನ ಪೂಜೆ ಮಾಡಬೇಕು, ಸಿಹಿ ಮಾಡಿ ಎಲ್ಲರೂ ಸೇರ್ಕೊಂಡು ತಿನ್ಬೇಕು, ಸಂತೋಷ ಪಡಬೇಕು, ಕೆಟ್ಟ ಮಾತಾಡಬಾರ್ದು, ಹೊತ್ತು ಒಳ್ಳೆ ಮಾತಾಡಬೇಕು. ಅದು ಮುಂದುವರಿಯುತ್ತೆ. ಆಮೇಲೆ ಒಂದ್ ದಿವಸ ಆ ತರ ಇದ್ರೆ ನಾವು ಆ ಪರಂಪರೆ ಮುಂದುವರಿಯುತ್ತೆ ಅಂತ. ಹಾಗಾಗಿ ಹಬ್ಬ ಅನ್ನೋದು ಅವತ್ತು ಮನೆಯವರೆಲ್ಲರೂ ಮನೆಗೆ ಬರುವಂತ ದಿನ ಹೊರತು ಮನೆಯಿಂದ ಯಾರು ಆಚೆ ಹೋಗುವಂತ ದಿನ ಅಲ್ಲ ನಮ್ಮ ಸಂಸ್ಕೃತಿ ಅದು. ಬಟ್ ಕೆಲವೊಂದ್ಸತಿ ಅನಿವಾರ್ಯ ಹೆಂಗಾಗ್ಬಿಡುತ್ತೆ ಅಂದ್ರೆ ವರ್ಷಪೂರ್ತಿ ದುಡ್ದಿರ್ತೀವಿ, ಹಬ್ಬದ ಸಮಯದಲ್ಲಿ ರಜಾ ಸಿಗತ್ತೆ, ಮನೇಲಿದ್ರೆ ನೆಂಟ್ರನ್ನ ಕರಿಬೇಕಾಗತ್ತೆ, ಇಲ್ಲಾಂದ್ರೆ ಕರೀದಿದ್ರು ನೆಂಟ್ರು ಬಂದ್ಬಿಡ್ತಾರೆ, ನಾವೇ ಬಾಗ್ಲಾಕೊಂಡು ಹೋದ್ರೆ ಬೆಟರು. ಈ ಮನಸ್ಥಿತಿನೂ ಇದೆ ಗುರುಗಳೇ. ನೀವು ಕನ್ನಡ ಹಿಡಿದ್ಬಿಟ್ರಿ ಅದಕ್ಕೆ. ಇಷ್ಟೆಲ್ಲ ನೀವು ಬಯಲ್ ಮಾಡ್ಬಿಡ್ಬಾರ್ದು ಪೂರ್ತಿ. ಪಾಪ ಎಲ್ಲೋಗ್ಬೇಕು ನೀವು ಇಷ್ಟು ಬಯಲ್ ಮಾಡಿದ್ರೆ ನಿಜ ಅದು. ಆದ್ರೆ ನಮ್ಗೆ ಒಂದು ಗಂಭೀರವಾಗಿ ಹೇಳೋದಾದ್ರೆ ಈಗ ರಜೆ ಯಾಕೆ ಕೊಟ್ರು ಅಂತ ಮೊದಲು ಯೋಚನೆ ಮಾಡ್ಬೇಕಲ್ವಾ ಇಷ್ಟಕ್ಕೂ. ಈಗ ಹಬ್ಬಕ್ಕೆ ಯಾಕೆ ರಜೆ ಕೊಡ್ಬೇಕು? ಟ್ರಿಪ್ ಹೋಗಕ್ಕೆ ರಜೆ ಕೊಟ್ಟಿರೋದಲ್ಲ ಅದು, ಹಬ್ಬ ಆಚರಣೆ ಮಾಡಕ್ ಕೊಟ್ಟಿರೋದು. ಮೂಲತಃ ಯಾಕೆ ಬಂತು ಹಬ್ಬದ ಸಮಯದ ವಿರಾಮ? ಯಾಕೆ ಬಂತು? ಏನ್ ಕಾರಣ ಅದಕ್ಕೆ? ಏನ್ ಕಾರಣ ಅಂದ್ರೆ ಅವತ್ತು ಇಡೀ ದೇವರ ನೆನಪಲ್ಲಿ ಇರಬೇಕು ನಾವು. ಅವತ್ತು ಎಲ್ಲ ಜೊತೆಗೂಡಿರ್ಬೇಕು, ಸಂತೋಷವಾಗಿರ್ಬೇಕು, ಹೊಸ ಬಟ್ಟೆ ಹಾಕೋಬೇಕು, ಸಿಹಿ ತಿಂಡಿ ತಿನ್ಬೇಕು, ಸಂಭ್ರಮಾಚರಣೆ ಮಾಡಬೇಕು, ನಗ್ತಾ ಇರಬೇಕು, ಮತ್ತು ಮುಖ್ಯವಾಗಿ ಉಪಾಸನೆ ಮಾಡಬೇಕು. ಯಾಕೆಂದ್ರೆ ಈಗ ಕಾಲ ಇದೆಯಲ್ಲ, ಕಾಲಕ್ಕೆ ಮಧ್ಯ ಮಧ್ಯೆ ಘಟ್ಟಗಳು ಬರ್ತವೆ. ಆ ಘಟ್ಟಗಳಲ್ಲಿ ಕೆಟ್ಟ ಘಟ್ಟಗಳು ಇರ್ತವೆ, ಒಳ್ಳೆ ಘಟ್ಟಗಳು ಇರ್ತವೆ. ಆ ಕಾಲದಲ್ಲಿ ದೇವರು ಹಿಡಿದು ಬರೋದು ಇರುತ್ತೆ, ದೆವ್ವ ಹಿಡಿದು ಬರೋದು ಇರುತ್ತೆ, ಎರಡೂ ಇರುತ್ತೆ ಅಂತ. ಹಾಗಾಗಿ ಈ ಗಣಪತಿಯನ್ನು ಹೋಲಿಸ್ಕೋಬೇಕು ಅಂದ್ರೆ ಅತ್ಯಂತ ಸುಲಭ ಯಾವಾಗ ಅಂದ್ರೆ ಆ ಗಣೇಶನ ಹಬ್ಬದ ದಿವಸ, ಭಾದ್ರಪದ ಶುದ್ಧ ಚೌತಿ ಇದೆಯಲ್ಲ, ಅವತ್ತು ಪ್ರಕೃತಿಯಲ್ಲಿ ಗಣಪತಿ ಸಾನ್ನಿಧ್ಯ ತಾನಾಗಿ ಬಂದಿರುತ್ತೆ ಅಂತ. ಅವತ್ತು ನೀವು ಮಾಡೋದು ನಿಮ್ಗೆ ಅಂದ್ರೆ 100 ಮಾಡೋದ್ರ ಬದಲು 1 ಮಾಡಿದ್ರೆ ಫಲ ಬರುತ್ತೆ ಅಂತ. ಅಂದ್ರೆ ಕಾಲಕ್ಕೆ ಅಷ್ಟು ಶಕ್ತಿ ಇದೆ ಅಂತ. ಈಗ ಉದಾಹರಣೆಗೆ ದೇಶಕ್ಕೆ ಶಕ್ತಿ ಇರುತ್ತೆ. ಇಲ್ಲಿ ಮಾಡೋ ಜಪನ ಕಾಶಿಗೆ ಹೋಗಿ ಮಾಡಿದ್ರೆ ತುಂಬಾ ಜಾಸ್ತಿ ಪರಿಣಾಮ ಅದಕ್ಕೆ, ಗೋಶಾಲೆಯಲ್ಲಿ ಮಾಡಿದ್ರೆ, ಗೋವಿಂದ ಸನ್ನಿಧಿಯಲ್ಲಿ ಮಾಡಿದ್ರೆ ತುಂಬಾ ಜಾಸ್ತಿ ಪರಿಣಾಮ ಅದಕ್ಕೆ ಅಲ್ವಾ. ಹಾಗೆ ಗ್ರಹಣ ಸಮಯದಲ್ಲಿ ಜಪ ಮಾಡಿದ್ರೆ ತುಂಬಾ ಜಾಸ್ತಿ ಪರಿಣಾಮ ಅದಕ್ಕೆ. ಹಾಗೆ ಈಗ ರಾಮನವಮಿ ಬಂತು ಅಂದ್ರೆ ಆ ದಿನ ರಾಮನ ಸಾನ್ನಿಧ್ಯ ಪ್ರಕೃತಿಯಲ್ಲಿ ಬರುತ್ತೆ. ರಾಮನ ಅವತಾರ ಅವತ್ತು ಮಾತ್ರ ಆಗಿದ್ದಲ್ಲ, ಪ್ರಕೃತಿಯಲ್ಲಿ ಪ್ರತಿ ವರ್ಷನೂ ಕೂಡ ಆ ದಿನ ಬಂದ್ರೆ ರಾಮನ ಅವತಾರ ನಮ್ಮ ಪ್ರಕೃತಿಯಲ್ಲಿ ಆಗ್ತಾ ಇರುತ್ತೆ. ಅವತ್ತು ಕಣ್ಮುಚ್ಚಿ ರಾಮನ ಸ್ಮರಣೆ ಮಾಡ್ಕೋಬೇಕು. ಇದಕ್ಕೋಸ್ಕರ ಬಂದಿರೋದು ಆ ರಜೆ ಕೊಡೋ ಪದ್ಧತಿಗಳು. ನನ್ನ ಪ್ರಶ್ನೆ ಏನಂದ್ರೆ, ನಾವಿರೋ ಕಡೆ ಮಾಲು ಮತ್ತೆ ಪಾರ್ಕು ದೊಡ್ಡದು ಎಲ್ಲ ಇದೆ ಸರ್, ದೊಡ್ಡ ಅಂಗಡಿಗಳು ಆತರ. ಅಲ್ಲಿ ದೊಡ್ಡ ಕಾಲೇಜ್ಗಳು ಕೂಡ ಇದೆ. ಅಲ್ಲಿ ಚಿಕ್ಕ ಮಕ್ಕಳುಗಳು ಓದಕ್ಕೆ ಅಂತ ಬಂದಿರ್ತಾರೆ ಸರ್. ಅವರು ಬಹಳ ತುಂಡುಡುಗೆ, ಕಡಿಮೆ ಬಟ್ಟೆ ಹಾಕೊಂಡಿರ್ತಾರೆ. ಅವ್ರು ಚಿಕ್ಕವರೆಲ್ಲಾರು ಸಿಗರೇಟ್ ಸೇದ್ಕೊಂಡು ಒಬ್ರು ಬಾಯಿಯಿಂದ ಇನ್ನೊಬ್ರು ಬಾಯಿಗೆ ಸೇದ್ಕೊಂತಿರ್ತಾರೆ. ಅದ್ರಲ್ಲಿ ಡ್ರಗ್ ಹಾಕಿರ್ತಾರೋ ಏನೋ ನನಗ್ ಗೊತ್ತಿಲ್ಲ. ನಾನು ಒಂದ್ಸತಿ ಎದುರುಗೆ ನೋಡಿ ನಂಗೆ ತುಂಬಾ ಮನ್ಸಿಗೆ ಬೇಜಾರಾಗೋಯ್ತು. ನಮ್ಮ ಮಕ್ಳು ತರ ಇರೋ ಮಕ್ಳು ಅನ್ಯಾಯವಾಗಿ ಹೋಗ್ತಾ ಇದಾರಲ್ಲ, ಓದಕ್ಕೆ ಅಂತ ಬಂದಿರೋರು ಈ ತರ ಮಾರ್ಗದಲ್ಲಿ ಇಳಿತಾ ಇದಾರಲ್ಲ ಅಂತ ಸ್ವಲ್ಪ ನನ್ನ ಮನ್ಸಿಗೆ ಖೇದ ಆಗಿ, ಇವೆಲ್ಲ ಮಾಡಬಾರ್ದಮ್ಮ, ಓದಕ್ಕೆ ಅಂತ ಬಂದಿದ್ದೀರಿ, ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳಿ ಒಳ್ಳೆ ರೀತಿಯಲ್ಲೇ ಹೇಳಿದೆ. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ನನಗೆ ಹೇಳಿದ್ರು ಅವರು. ನಮ್ದು ಕರೆಕ್ಟ್ ಆ ತರ ಹೇಳಿದ್ರು. ನನ್ನದೇನಂದ್ರೆ ಇದ್ರ ಬಗ್ಗೆ ಅವ್ರಿಗೆ ಜ್ಞಾನ ತಿಳುವಳಿಕೆ ಹೇಳದೇ ಇರೋದು ನಮ್ಮ ಹಿರಿಯರಾದ ತಂದೆ ತಾಯಿ ತಪ್ಪ, ಅಥವಾ ಶಾಲೆಗಳಲ್ಲಿ ಇದಕ್ಕೆ ಒಂದು ಮಹತ್ವವಾದ
ಒಂದು ಪಠ್ಯ ಪುಸ್ತಕದಲ್ಲಿ ಇದ್ರ ಬಗ್ಗೆ ಏನೇನು ಸ್ವಲ್ಪ ಮಕ್ಕಳಿಗೆ ತಿಳುವಳಿಕೆ ಹೇಳಿ ಅವರ ಜ್ಞಾನ ಅಭಿವೃದ್ಧಿ ಮತ್ತೆ ಲೋಕಜ್ಞಾನವನ್ನು ಕೊಡುವ ಶಿಕ್ಷಣ ಬಂದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ತಮ್ಮ ಗುರುಗಳು ಏನ್ ಹೇಳ್ತೀರಾ ನೋಡಿ ಸರ್. ಬೇರೆ ಏನು ಹೇಳೋಕ್ ಸಾಧ್ಯನೇ ಇಲ್ಲ, ನೀವು ಹೇಳಿದ್ದನ್ನೇ ಹೇಳ್ಬೇಕಾಗುತ್ತೆ. ಅಲ್ಲ, ಇದಕ್ಕೆ ಪೂರಕವಾಗಿ ಗುರುಗಳೇ, ಅಂದ್ರೆ ಹೇಳೋಕ್ ನಾವು ಸಿದ್ಧ, ಕೇಳಿಸ್ಕೊಳ್ಳೋಕ್ ಸಿದ್ಧ ಇದೆಯಾ ಈಗಿನ ಜನರೇಷನ್ ಅಂತ. ಈಗ ನಾವೇನೋ ಹಬ್ಬ ಹರಿದಿನ ಆಚರಣೆಗಳ ಬಗ್ಗೆ ಅದರ ಮೂಲ ಉದ್ದೇಶನ ವಿವರಿಸ್ಲಿಕ್ಕೆ ಹೋದ್ರೆ ನಮಗ್ ಬೇಡ, ಇದು ಮೈಂಡ್ ಯುವರ್ ಬಿಸ್ನೆಸ್ ಅನ್ಬಿಟ್ರೆ ಕಷ್ಟ. ಕೇಳಿಸ್ಕೊಳ್ಳೋ ವ್ಯವಧಾನ ಕೂಡ ಕಮ್ಮಿ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಸವಾಲಿದೆ. ಯಾವುದೇ ಒಳ್ಳೇದನ್ನು ಕೊಡೋಕೆ ಸುಲಭ ಇಲ್ಲ. ಉದಾಹರಣೆಗೆ ಮಗುಗೆ ಔಷಧ ಕೊಡಬೇಕು ಅನ್ನೋ ಸುಲಭ ಇದೆಯಾ ಅಂತ? ಖಂಡಿತ ಇಲ್ಲ. ತಗೊಳುತ್ತಾ? ಯಾವ ಮಗು ಇಷ್ಟಪಟ್ಟು ತಗೊಳುತ್ತೆ ಔಷಧನ? ತಗೊಳ್ಳಲ್ಲ ಅಲ್ವಾ? ಚಿಕ್ಕ ಮಗು ನಾವು ಹೇಳ್ತಾ ಇರೋದು, ನಾವು ತಗೊಳುತ್ತಾ ಔಷಧನ? ಒಳ್ಳೆ ಮಗುನೇ ತಗೊಳ್ಳಲ್ಲ ಅಲ್ವಾ? ಏನ್ ಮಾಡ್ತೀರಿ? ಅದನ್ನ ಜೇನಲ್ಲಿ ಬೆರೆಸ್ಕೊಡ್ತೀರಿ. ಅದನ್ನ ಮಗುಗೆ ಅದು ಔಷಧ ಅಂತ ಹೇಳಲ್ಲ ನೀವು, ಜೇನಲ್ಲಿ ಬೆರೆಸಿ ಜೇನು ಅಂತ ನೀವು ಕೊಡ್ತೀರಿ. ಮಗು ತಗೊಳುತ್ತಲ್ವಾ? ಅದನ್ನ ಆ ತರ ಹೋಗ್ಬೇಕಾಗತ್ತೆ ಅಂತ ನಮ್ಗನ್ಸೋದು. ನಮಗೆ ಅದು ಮಗು ದೋಷ ಅನ್ನೋದಕ್ಕಿಂತ ನಮ್ಮ ದೋಷ ಅದು ಅಂತ. ಅಂದ್ರೆ ಹೇಳೋ ಶಕ್ತಿ ನಮಗ್ ಬೇಕು, ನಮಗೆ ಸಹನೆ ಬೇಕು. ಈ ತರ ಹೇಳಿದ್ರೆ ಕೇಳಲ್ಲ ಅಂದ್ರೆ ಬೇರೆ ತರ ಹೇಳ್ಬೋದಾ ಅಂತ, ಇನ್ನೊಂದ್ ತರ ಹೇಳ್ಬೋದಾ ಅಂತ. ಆ ಮಗು ಯಾವ್ದನ್ನ ಇಷ್ಟಪಡುತ್ತೋ, ಎಲ್ಲಿದೆಯೋ, ಯಾವ ತರ ಹಿಡಿದು ಅದಕ್ಕೆ ಹಿಡಿಯುತ್ತೋ ಆ ತರ ಮಾಡಿ ಹೇಳ್ಬೇಕಾಗತ್ತೆ ಅಂತ. ಒಂದಂತೂ ಖಂಡಿತ, ಅದರೊಳಗೂ ಜೀವ ಇದೆ. ಆ ಜೀವ ಇದನ್ನ ಇಷ್ಟಪಟ್ಟೇ ಪಡುತ್ತೆ. ಅದು ಜೀವ ಅಂತಾದ್ರೆ ಒಳಿತನ್ನು ಇಷ್ಟಪಡದೇ ಇರಲು ಸಾಧ್ಯ ಇಲ್ಲ. ಯಾಕಂದ್ರೆ ಆ ಜೀವದ ಒಳಿತಕ್ಕೋಸ್ಕರ ಇರುವಂತದ್ದು ಎಲ್ಲವೂ ಕೂಡ ಅಂತ ಇಷ್ಟಪಟ್ಟೇ ಪಡುತ್ತೆ ಅಂತ. ಆದ್ರೆ ದಾರಿ ಯಾವ್ದು ನೋಡ್ಬೇಕು ಅಂತ, ಯಾವ ತರ ಹೇಳಿದ್ರೆ ಅದಕ್ಕೆ ಹಿಡಿಯುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ಅಂತ. ಆ ಮಗು ಒಂದ್ ವೇಳೆ ಮೈಂಡ್ ಯುವರ್ ಬಿಸಿನೆಸ್ ಅಂತ ಹೇಳಿದ್ರೆ ನಾವು ನಿರಾಸೆ ಆಗ್ಬೇಕಾಗಿಲ್ಲ ಅಂತ, ನಮ್ಮ ಪ್ರಯತ್ನ ಮುಂದುವರಿಸಬೇಕಾಗತ್ತೆ ಅಂತ. ಇದೇ ನಮ್ಮ ಬಿಸಿನೆಸ್ ಅಂತ ಹೇಳ್ಬೇಕಾಗತ್ತೆ ಅಂತ. ಹಿರಿಯರ್ ಮತ್ತೇನ್ ಕರ್ತವ್ಯ, ಇದೇ ತನ್ನ ಕರ್ತವ್ಯ ಹಿರಿಯರಿಗೆ ಅಂತ, ಅದೇ ತಾನೇ ಮಾಡ್ತಿರೋದು ನೀವು ಅಂತ. ಹಾಗಾಗಿ ಮರಳಿ ಯತ್ನ ಮಾಡು, ಬೇರೆ ದಾರಲ್ಲಿ ಬಾ ಅಂತ, ಆ ಕಡೆ ದಾರಲ್ಲಿ ಬಾ, ಈ ಕಡೆ ದಾರಲ್ಲಿ ಬಾ ಅಂತ ಆ ಪ್ರಯತ್ನ ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ನಮ್ಮ ಹಬ್ಬಗಳ ಬಗ್ಗೆ ಕುಯುಕ್ತಿ ನುಡಿಯುವಂತ ಜನರು ಅವ್ರ ಹೊಟ್ಟೆ ತುಂಬಿಸ್ಕೊಂತ ಇರೋದು ಕೂಡ ನಮ್ಮ ಹಬ್ಬಗಳಿಂದಾನೆ. ಈಗ ರಾಮ ಮಂದಿರ ನಿರ್ಮಾಣ ಆದಾಗ ಉದ್ಯೋಗ ಸೃಷ್ಟಿ ಆಯ್ತಾ ಅಂದ್ರು, 22 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಅಲ್ಲಿ ಸೃಷ್ಟಿಯಾಗಿದೆ. ಅದು ಆಗದೆ ಇದ್ದಿದ್ರೆ ಎಷ್ಟು ಜನರು ಇವತ್ತು ಅವರು ಹೊಟ್ಟೆ ತುಂಬಿಸ್ಕೊಳಕ್ ಆಗ್ತಾ ಇಲ್ಲ. ಅದೇ ರೀತಿ ವೈಷ್ಣೋದೇವಿ ಇರ್ಬೋದು, ಅಮರನಾಥ ಯಾತ್ರೆ ಇರ್ಬೋದು, ಅಲ್ಲಿ ಯಾರು ದುಡಿತಾ ಇದ್ದಾರೆ ನಮ್ಮ ಹಬ್ಬಗಳಿಂದ? ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಹಬ್ಬಗಳು ಮೂಢನಂಬಿಕೆಯಿಂದ ಕೂಡಿದೆ, ವಿಶೇಷತೆ ಇಲ್ಲ ಅನ್ನೋ ಜನರು ಹೊಟ್ಟೆ ತುಂಬ್ತಾ ಇರೋದು ನಮ್ಮ ಹಬ್ಬಗಳಿಂದಾನೆ. ನಮ್ಮ ಹಬ್ಬಗಳು ಏನಾದ್ರೂ ಸ್ವಲ್ಪ ಕಡಿಮೆ ಅಥವಾ ನಿಷೇಧ ಆದ್ರೆ ಇವರೆಲ್ಲ ಬೀದಿಗೆ ಬರೋದು ಶತಸಿದ್ಧ. ಸರಿನೇ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಸ್ಥೂಣ ನಿಘನ ನ್ಯಾಯ ಅಂತ ಒಂದು ನ್ಯಾಯ ಇದೆ. ಸ್ಥೂಣ ನಿಘನನ ನ್ಯಾಯ ಅಂತ. ಅಂದ್ರೆ ಅದು ತುಂಬಾ ಸರಳವಾಗಿದೆ. ಕಂಬ ಹೋಗಿತಾರಲ್ಲ, ಪೇಟೆಗಳಲ್ಲಿ ಆ ವಿಷಯ ಏನಿಲ್ಲ. ಹಳ್ಳಿಗಳಲ್ಲಿ ಕೃಷಿ ಮತ್ತೊಂದು ಮಾಡೋ ಜಾಗದಲ್ಲಿ ಈ ಕಂಬ ಹುಗಿಯೋದು ಅಂತ ಪದ್ಧತಿ ಬರುತ್ತಲ್ಲ, ಕಂಬ ಹುಗಿಬೇಕಾದ್ರೆ ಅದನ್ನ ಅಲ್ಲಾಡಿಸ್ತಾರೆ ಅಲ್ವಾ? ನೀವು ಯಾರು ನೋಡಿದಿರೋ ನಮಗೆ ನೋಡಿರ್ಬೋದು ಅನೇಕರು ನಿಮ್ಮಲ್ಲಿ. ಅಲ್ಲಾಡಿಸಿ ಮತ್ತೆ ಅದಕ್ಕೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಹಾಕಿ ಅದನ್ನ ಗಟ್ಟಿ ಮಾಡ್ತಾರೆ. ಅದನ್ನ ಅಲ್ಲಾಡಿಸೋ ಉದ್ದೇಶವನ್ನು ಕೀಳದ? ಅಲ್ಲಾಡಿಸಿದ್ರೆ ಏನಾಗುತ್ತೆ? ಗಟ್ಟಿ ಆಗುತ್ತಲ್ವ ಅದು. ಸ್ಥೂಣ ಅಂದ್ರೆ ಕಂಬ, ನಿಖನನ ಅಂದ್ರೆ ಕಂಬವನ್ನು ಹುಗಿಯೋದು. ಈ ಸ್ಥೂಣ ನಿಖನನ ನ್ಯಾಯ ಅಂದ್ರೆ ಅದು ಅಂತ. ಅಂದ್ರೆ ನೀವು ಅಲ್ಲಾಡಿಸಿದ ಮಾತ್ರಕ್ಕೆ ಅಲ್ಲಾಡಿಸಿದ್ರಿಂದ ನಾವು ದುರ್ಬಲ ಆಗ್ತೀವಿ ಅಂತ ಏನಿಲ್ಲ ಅಂತ. ಈ ಬೆಂಕಿ ಇದೆಯಲ್ಲ, ನೀವು ಹೋಗಿ ಕೆದಕಿದ್ರೆ ಜಾಸ್ತಿ ಉರಿಯುತ್ತೆ ಅದು. ಈಗ ಆಗ್ತಾ ಇರೋದು ಅದು ಅಂತ ನಮ್ಗನ್ಸುತ್ತೆ ಅಂತ. ಎಷ್ಟು ನಮ್ಮ ಸಂಸ್ಕೃತಿ ಮೇಲೆ ಸವಾಲು ಇಡ್ತಾರೋ, ಎಷ್ಟು ಅದನ್ನ ಹೀಗಳಿತಾರೋ, ಎಷ್ಟು ಅದನ್ನ ನಿಂದೆ ಮಾಡ್ತಾರೋ, ಅವರು ಇದು ಬೆಳೆಯೋಕೆ ಸಹಾಯ ಮಾಡ್ತಾ ಇರ್ತಾರೆ ಹೊರತು ಬೇರೆ ಏನು ಮಾಡ್ತಾ ಇರೋದಿಲ್ಲ ಅಂತ. ಯಾಕಂದ್ರೆ ಆ ಪ್ರಶ್ನೆಗಳು ಬಂದಾಗ್ತಾನೆ ಉತ್ತರಗಳು ಉಟ್ಕೊಳ್ಳುವಂತದ್ದು ಅಂತ. ಈಗ ದೀಪಾವಳಿ ಹಬ್ಬ ಆಚರಣೆ ಮಾಡಿದ ಮಾತ್ರಕ್ಕೆ ಅಥವಾ ನವವರ್ಷದ ಯುಗಾದಿ ಆಚರಣೆ ಮಾಡಿದ ಮಾತ್ರಕ್ಕೆ ಯಾರು ಬಂದು ತಲೆ ಹೊಡೆಯಲ್ಲ. ಇವತ್ತು ತಲೆ ಹೊಡೆಯೋ ಕಾಲ ಒಂದಿತ್ತು, ಆದ್ರೂ ಬಿಡ್ತಾ ಇರಲಿಲ್ಲ, ಆಚರಣೆ ಮಾಡ್ತಾ ಇದ್ರು ಅವರು ಅಂತ. ಇನ್ನೂ ಜಾಸ್ತಿ ಆಚರಣೆ ಮಾಡ್ತಾ ಇದ್ರು, ಯಾಕೆಂದ್ರೆ ಇನ್ನೂ ಜಾಸ್ತಿ ಸವಾಲಿತ್ತು, ಇದಕ್ಕಿಂತ ಜಾಸ್ತಿ ಸವಾಲಿತ್ತು. ಹಾಗಾಗಿ ಸವಾಲುಗಳು ನಮ್ಮನ್ನು ದುರ್ಬಲಗೊಳಿಸಬೇಕು ಅಂತ ಏನಿಲ್ಲ, ನಮ್ಮನ್ನ ಬಲಶಾಲಿಗಳಾಗಿ ಮಾಡ್ಬೋದು ಅದು ಅಂತ.